ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕವಿತಾ ಸುನೀಲ್. ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಜನ ನನಗೆ ಮೆಸೇಜ್ ಮಾಡ್ತಿದ್ರು, ಡಿ ಎಮ್ ಮಾಡ್ತಿದ್ರು, ಅಕ್ಕ ನಿಮ್ಮದು ಬಾಣತನ ರೂಟೀನ್ ಹೇಗೆ ನಡೀತಿದೆ, ಒಂದು ಲಾಗ್ ಮಾಡಿ ಅಪ್ಲೋಡ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಿಂಪಲಾಗೆ ತಕ್ಕ ಮಟ್ಟಿಗೆ ನಡೀತಾ ಇದೆ. ಸೊ ಯಾವ ಥರ ನಡೀತಿದೆ ಅಂತ ಹೇಳ್ತೀನಿ. ಎದ್ದಿದ್ದು ಇವತ್ತು ಸ್ವಲ್ಪ ಲೇಟ್ ಆಯಿತು. ಎದ್ದ ತಕ್ಷಣ ಅಮ್ಮ ಬಂದು ಎದ್ದೇಳಿಸಿದ್ರು. ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಚೆನ್ನಾಗಿ ಗ್ಲಾಸಲ್ಲಿ ಕಾಯಿಸಿಟ್ಕೊಂಡಿರ್ತೀನಿ. ಎದ್ದ ತಕ್ಷಣ ಕುಡಿದೆ. ಸೊ ನನ್ನ ಮಗಳು ಮಲಗಿದ್ದಾಳೆ ಅಂದ್ಕೊಂಡೆ. ನಾನು ಎದ್ದ ತಕ್ಷಣ ಅವಳು ಕೂಡ ಹಿಂದೆ ಎದ್ಬಿಟ್ಟಿದ್ದಾಳೆ. ಜಶ್ವಿಕಾ ಇರಲಿಲ್ಲ. ಅದ್ರ ಆಚೆ ನಿನ್ನೆ ನಮ್ಮ ಅತ್ತೆ ಊರಿಂದ ಬಂದಿದ್ದರು. ಊರಿಗೆ ಹೋಗ್ತೀನಿ ಅಂತ ಹೊರಟ್ಲು. ಸೊ ಅದರಿಂದ ಜಶ್ವಿಕಾ ಇಲ್ಲ. ಎದ್ದಿದ್ಲಲ್ಲ, ಸಮಾಧಾನ ಮಾಡಿಬಿಟ್ಟು ನನ್ನ ಮಗಳನ್ನ ಎತ್ಕೋತಾ ಇದ್ದೀನಿ. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕಾನ್ ಮಾತ್ರ ಮರಿಬೇಡಿ. ಯಾವುದೇ ಒಂದು ವೀಡಿಯೋ ಹಾಕೋದು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀರು ಕುಡಿದು ಸ್ವಲ್ಪ ಹೊತ್ತಿಗೆ ಬ್ರಷ್ ಮಾಡಿಕೊಂಡು ಕಾಫಿ ಕುಡ್ಕೋ, ಸ್ವಲ್ಪ ಲೇಟಾಗಿದೆ ಆಮೇಲೆ ಬೇಕಾದ್ರೆ ಸ್ನಾನ ಮಾಡುವೆ ಅಂತಂದರು. ಒಂದು ದೊಡ್ಡ ಲೋಟದಲ್ಲಿ ಕಾಫಿ ಕೊಟ್ಟಿದ್ದರು, ಸ್ವಲ್ಪ ಬಿಸ್ಕೆಟ್ ಕೊಟ್ಟಿದ್ದರು, ಒಂದೆರಡು ತಿನ್ಕೊಂಡೆ. ಸೊ ಪಾಪುಗೆ ಸ್ನಾನ ಮಾಡಿಸ್ಲಿಕ್ಕೆ ಅವಳದು ಬಟ್ಟೆ, ಸಾಕ್ಸು, ಟೋಪಿ ಎಲ್ಲನೂ ಒಂದು ಕಡೆ ಎತ್ತಿಟ್ಟೆ. ಅಮ್ಮ ಅವಳನ್ನ ಆಯಿಲ್ ಮಸಾಜ್ ಮಾಡ್ತಿದ್ರು. ಆಯಿಲ್ ಮಸಾಜ್ ಮಾಡಿ ಅರ್ಧ ಗಂಟೆಗೆ ಸ್ನಾನ ಮಾಡಿಸೋದು. ಸೊ ಮಲ್ಕೊಂಡ್ರೆ ನಾನು ಫಸ್ಟ್ ಮಾಡೋಣ, ಇಲ್ಲಾಂದರೆ ಆಮೇಲೆ ಅವಳನ್ನ ಮಾಡಿಸೋಣ ಅಂದ್ಕೊಂಡ್ವಿ. ಬಟ್ ಅವಳು ಮಲ್ಕೊಳ್ಳಿಲ್ಲ. ಸ್ನಾನ ಮಾಡೋಕ್ಕೆ ಫಸ್ಟ್ ಅವಳಿಗೆ ಸ್ನಾನ ಮಾಡಿಸಿ ನಾನು ಫೀಡ್ ಮಾಡಿಸಿ ಅವಳನ್ನ ಆಮೇಲೆ ಮಲಗಿಸ್ಬಿಟ್ಟು ನಾನೇ ಫಸ್ಟ್ ಟೈಮ್ ಸ್ನಾನ ಮಾಡ್ತೀನಿ. ಯಾಕಂತಂದರೆ ಆಯಿಲ್ ಮಸಾಜ್ ಮಾಡಿದ ತಕ್ಷಣವೇ ಮಲ್ಕೊಬಿಡ್ತಾಳೆ. ಸ್ವಲ್ಪ ಫೀಡ್ ಮಾಡಿರ್ತೀನಲ್ಲ, ಅದಕ್ಕೆ ಒಂದೊಂದು ಟೈಮು ಮಲ್ಕೊಳ್ಳಲ್ಲ. ಇಲ್ಲಾಂದರೆ ಅವಳು ಮಲ್ಕೊಳ್ಳಿಲ್ಲ ಅಂದರೆ ಫಸ್ಟು ಅವಳಿಗೆ ಅಮ್ಮ ಸ್ನಾನ ಮಾಡಿಸ್ತಾರೆ. ನಾನು ಮೇಲೆ ನೀರು ಹಾಕ್ಬಿಟ್ಟು ಅವಳನ್ನ ಫೀಡ್ ಮಾಡಿಸಿ ಆಮೇಲೆ ನಾನು ಅವಳನ್ನ ಇದು ಮಾಡ್ತೀನಿ. ಯಾಕಂದರೆ ತಲೆಗೆ ಸ್ನಾನ ಮಾಡಿದಾಗ, ತಲೆ ಒದ್ದೆ ಇದ್ದಾಗ ಪಾಪುಗೆ ಫೀಡ್ ಮಾಡಬಾರ್ದು, ಶೀತ ಆಗುತ್ತೆ ಅಂತಾರೆ. ಸೊ ಅದಕ್ಕೆ ಚೆನ್ನಾಗಿ ಫೀಡ್ ಮಾಡಿಸಿ ಅವಳಿಗೆ ನಾನು ಮಲಗಿಸ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡ್ಕೊಂಬಂದೆ. ನೋಡಿ ಈ ಥರ ಬೆರೆಟ್ಟು ನಾನು ಫಸ್ಟು ಸ್ನಾನ ಮಾಡಿದ ತಕ್ಷಣ ಹಾಕ್ಕೊಂಡ್ರೆ ಇನ್ನು ಸಂಜೆ 6 ಗಂಟೆ ಅದನ್ನ ನಾನು ಊಟ ಮಾಡುವಾಗಲೇ ತಿಂಡಿ ಮಾಡುವಾಗಲೇ ರಿಮೂವ್ ಮಾಡಲ್ಲ. ಯಾರೂ ಬಟ್ಟೆ ಕಟ್ಟಿಲ್ಲ ತಲೆಗೆ ಏನ್ಬಿಡಿ, ಕಾಟನ್ ಹಾಕ್ಕೊಂಡಿದ್ದೀನಿ. ನಂಗೆ ಅದೇನೋ ಬಟ್ಟೆ ಕಟ್ಟಿದ್ರೆ ಸಮಾಧಾನನೇ ಆಗೋಲ್ಲ. ಸೊ ಕಾಟನ್ ಹಾಕಿದ್ರೆ ತಲೆನ ಕ್ಲೀನಾಗಿ ವಾಶ್ ಮಾಡಿದ್ದೆ. ಯಾಕಂದರೆ ಅವ್ರು ಫೀಡಿಂಗ್ ಮಾಡೋಂಗಿಲ್ಲ, 2 ಗಂಟೆ ಟೈಮ್ ಮಲ್ಕೋತಾಳಲ್ಲ. ಸೊ ಹಂಗೆ ಅರಲಿಲ್ಲ ಅಂದರೆ ಹೊಗೆ ಕೊಡ್ತಾರೆ, ಕೆಂಡ ಕಾಯಿಸಿರ್ತಾರಲ್ಲ ಅದರಲ್ಲಿ. ಸೊ ಅವ್ಳು ಮಲಗಿದ್ಲಲ್ಲ, ಬೇಡ ಮಮ್ಮಿ ಅಂತಂದೆ. ತಿಂಡಿಗೆ ದೋಸೆ ಮಾಡಿದರು, ಗೊಜ್ಜು ಮಾಡಿದರು, ತರಕಾರಿ ಗೊಜ್ಜು. ತಿಂಡಿ ಎಲ್ಲ ಮಾಡಿಕೊಂಡು ಅವಳು ಕೂಡ ಮಲಗಿದ್ಲು. ಹಂಗೆ ಸ್ವಲ್ಪ ಒದ್ದಾಡ್ತಿದ್ಲು. ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಹಾಗೆ ಮಲ್ಕೊಂಡ್ಳು. ಏನು ಫೀಡಿಂಗ್ ಕೇಳಲ್ಲ. ಅಟ್ಲೀಸ್ಟ್ 1.5 ಗಂಟೆ ಟೈಮ್ 2 ಗಂಟೆ ಟೈಮ್ ಅವಳು ಹೇಳಲ್ಲ ಸ್ನಾನ ಮಾಡಿದ್ಮೇಲೆ. ಸೊ ನಾನು ಕೂಡ ಕಂಪ್ಲೀಟು ಎಲ್ಲ ಮಾಡಿ ಹಿಂಗೆ ಫುಲ್ಲು ಇದು ಬರಬೇಕು ಬೆವರು, ಆ ಥರ ಮಾಡಿ ಎಲ್ಲ ಕವರ್ ಮಾಡಿ ಮಲಗಿಸ್ತಾರೆ. ನಾನು ಕೂಡ ಕಂಪ್ಲೀಟಾಗಿ ಬೆಡ್ಶೀಟ್ ಎಲ್ಲ ಕವರ್ ಮಾಡಿಕೊಂಡು ಇದು ಮಾಡ್ತಿದ್ದೆ. ನಮ್ಮಮ್ಮ ಏನೋ ಕೇಳ್ತಿದ್ರು, ಅದಕ್ಕೆ ಆನ್ಸರ್ ಮಾಡ್ತಿದ್ದೆ. ಆನ್ಸರ್ ಮಾಡ್ತಿದ್ದೆ ಹಾಗೆ ಮಲ್ಕೊಂಡು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಸ್ವಲ್ಪ ಈಗ ನೆಕ್ಸ್ಟು ಊಟದ ತನಕ ಏನು ಕೆಲಸ ಇರಲ್ಲ, ಚೆನ್ನಾಗಿ ನಿದ್ದೆ ಹೊಡೆಯೋದು. ಜಶ್ವಿಕಾ ಊರಿಗೆ ಹೋಗಿದ್ಲು ಅಂದೆ, ವಾಪಸ್ ರಿಟರ್ನು ಊರಿಂದ ಬಂದ್ಬಿಟ್ಲು. ಮಮ್ಮಿ ಬೇಕು ಅಂದ್ಬಿಟ್ಟು. ಆಮೇಲೆ ಸ್ಕೂಲ್ಗೂ ಸೇರಿಸಿದ್ದೆ ಅಲ್ವಾ, ಸ್ಕೂಲ್ಗೆ ರಜಾ ಹಾಕ್ಸೋದು ಬೇಡ ಮಕ್ಕಳಿಗೆ ಅಂದ್ಬಿಟ್ಟು ನಮ್ಮ ಅತ್ತೆ ಏನು ಮಾಡೋರೆ, ಬೆಳಗ್ಗೆನೇ ಅವಳಿಗೆ ಟಿಫನ್ ಎಲ್ಲ ಮಾಡಿಸಿ ಸ್ನಾನ ಎಲ್ಲ ಮಾಡಿಸಿ ಕಳಿಸಿದ್ದಾರೆ. ನಮ್ಮ ಹಸ್ಬೆಂಡು ಕರ್ಕೊಬಂದ್ಬಿಟ್ರು. ಸ್ಕೂಲ್ ಕಳ್ಸೋದು ಅಂದ್ಕೊಂಡ್ವಿ. ಯಾಕೋ ಸ್ವಲ್ಪ ಮೈ ಸ್ವಲ್ಪ ಬೆಚ್ಚಗಿತ್ತು. ಅದಕ್ಕೆ ಇವತ್ತು ಬೇಡ ಬಿಡು, ಸ್ವಲ್ಪ ಅವಳಿಗೆ ಮೆಡಿಷನ್ ಹಾಕೋಣ, ನಾಳೆ ಕಳಿಸೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ಅವ್ರ ಅಪ್ಪ ಬಿಟ್ಬಿಟ್ಟು ಊರಿಗೆ ಹೋಗ್ತಿದ್ರು, ಅದಕ್ಕೆ ಅವಳನ್ನ. ಸೊ ಯಾಕೋ ತಲೆ ತುಂಬ ನೋವ್ತಿತ್ತು ಅಂದ್ಬಿಟ್ಟು ಮಧ್ಯ ಒಂದ್ಸತಿ ಎದ್ಬಿಟ್ಟು ಅಮ್ಮ ಕಾಫಿ ಮಾಡಿಕೊಡು ಅಂತ ಹೇಳಿದೆ. ಮಧ್ಯ ತಿರ್ಗಾ 12 ಗಂಟೆ 12:30 ಮತ್ತೆ ಕಾಫಿ ಮಾಡಿಕೊಟ್ರು. ಅದಾದಮೇಲೆ ಇವತ್ತು ಸೊಪ್ಪಿಗೆ ಸೊಪ್ಪು ಉಪ್ಸಾರು ಮಾಡಿಕೊಟ್ಟಿದ್ರು. ಇದಂತೂ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋಕ್ಕೆ ಒಳ್ಳೆ ಫುಡ್ಡು ಅಂತ ಹೇಳ್ಬೋದು. ಎಷ್ಟಾಗುತ್ತೆ ಅಷ್ಟು ತರಕಾರಿ ಸೊಪ್ಪನ್ನ ಚೆನ್ನಾಗಿ ತಿನ್ನಿ. ಸೊಪ್ಪಿಗೆ ಸೊಪ್ಪಿರ್ಬೋದು, ಮೆಂತ್ಯ ಸೊಪ್ಪಿರ್ಬೋದು, ಆಮೇಲೆ ಇನ್ನೊಂದು ಸೊಪ್ಪು ಹಾಕ್ಕೊಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೈ ಇರುತ್ತೆ, ಬಟ್ ಆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಸೊ ಊಟ ಎಲ್ಲ ಮಾಡಿಕೊಂಡು ಸೊ ಅಷ್ಟೊತ್ತಿಗೆ ಮೀಶೋಯಿಂದ 1-2 ಪ್ರಾಡಕ್ಟ್ ರಿಸೀವ್ ಆಯಿತು. ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ ಅಂತ ನನ್ನ ಮಗಳಿಗೆ ಬಂಗಾರಿಗೆ, ಅವಳನ್ನ ಬಂಗಾರಿ ಅಂತ ಕರೀತಾರೆ. ಸೊ ಅವಳಿಗೆ ಸ್ವಲ್ಪ ತೊಳೆದು ಬಟ್ಟೆ ಇರಲಿಲ್ಲ, ಎಲ್ಲ ಆಫ್ ಇತ್ತು. ಸೊ ಈಗ ಸ್ವಲ್ಪ ಚಳಿ ಇರೋದ್ರಿಂದ ತೊಳಿರೋದು
ತರಿಸೋಣ ಅಂದ್ಬಿಟ್ಟು 5 ಪೀಸ್ ಏನೋ ಕಾಂಬೋದಲ್ಲಿತ್ತು. ಸಾಫ್ಟಾಗಿತ್ತು, ಕ್ಲಾತು ತುಂಬಾ ಚೆನ್ನಾಗಿತ್ತು. ಸ್ವಲ್ಪ 2 ಮಂತ್ಸ್ ಆಗೋ ತನಕ ತೊಗೊಂಡಿದ್ದೀನಿ. ಆಮೇಲೆ ದೊಡ್ಡೋಳಾದಮೇಲೆ ಸ್ವಲ್ಪ ಪುಟಾಣಿ ಬಟ್ಟೆನಿದೆ, ಆಮೇಲೆ ಬೇರೆ ಬಟ್ಟೆಸ್ನೆಲ್ಲ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ಸಾಫ್ಟ್ ಕ್ಲಾತಲ್ಲಿ ಒಂದೇ ಒಂದೇ ಡಿಸೈನು, ಕಲರ್ ಕಾಂಬಿನೇಷನ್ ಬೇರೆ ಬೇರೆ ಇತ್ತು. ಸೊ ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಇದ್ರ ಕೆಳಗಡೆ ಲಿಂಕ್ನ ನಾನು ಹಾಕಿರ್ತೀನಿ. ಸೊ ಹೋಗಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದ್ರದ್ದೇ ಇರ್ಬೋದು, ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಿ, ಅದ್ರದ್ದು ಇರ್ಬೋದು. ಕ್ಲಾತ್ ಏನೋ ಓಕೆ ಅಂತ ಅನ್ನಿಸ್ತು. ಜಸ್ಟ್ ಸ್ವಲ್ಪ ದಿನ ಯೂಸ್ ಮಾಡಿ ಆಮೇಲೆ ಬೇಡ ಅಲ್ವಾ, ಇನ್ಯಾವ ಮಕ್ಕಳು ಇರಲ್ಲ ಅಲ್ವಾ. ಸೊ ಅದಕ್ಕೆ ಸಿಂಪಲ್ ಆಗಿರೋ ಕ್ಲಾತ್ನ ಡೈಲಿ ವೇರ್ಗಲ್ವಾ, ಸ್ವಲ್ಪ ಸಾಫ್ಟಾಗಿ ಇರಬೇಕು ಅಂದ್ಬಿಟ್ಟು ತೊಗೊಂಡೆ. ನೋಡಿ ಈ ಥರ 5 ಕಲರ್ ಕಾಂಬಿನೇಷನಲ್ಲಿ ಬಂದಿತ್ತು. ಕಾಂಬಿನೇಷನ್ ಗುಡ್, ಕ್ವಾಲಿಟಿನೂ ಓಕೆ ಅಂತ ಅನ್ನಿಸ್ತು. 3000 ರುಪೀಸ್ಗೆ ಹೇಗೆ ಬರುತ್ತೆ ನಿಮಗೆ ಗೊತ್ತಿರುತ್ತಲ್ಲ. ಸೊ ಅದ್ರ ಜೊತೆಗೆ ಇದು ಒಂದು ಬುಕ್ ಮಾಡಿದ್ದೆ. ಏನಂತ ಗೆಸ್ ಮಾಡಿ ನೋಡೋಣ. ಇದು ಕಲ್ಲು, ಈಗ ಮಕ್ಕಳಿಗೆ ಬಜೆ ಇರ್ಬೋದು, ಜೇಕಾಯಿ ತೆಯ್ಯಕ್ಕೆ ಬೇಕಾಗುತ್ತೆ ಅಲ್ವಾ, ಇದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾವು ರಾಯರಿಗೆ ಪೂಜೆ ಮಾಡೋದ್ರಿಂದ ಗಂಧನೂ ತೆಯ್ಯಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಈ ಕಲ್ಲನ್ನ ಪರ್ಚೇಸ್ ಮಾಡಿದೆ. ತುಂಬ ಹೆವಿ ವೆಯ್ಟ್ ಇದೆ. ಕ್ಲೀನಾಗಿ ಒಂದು ಸತಿ ವಾಶ್ ಮಾಡಬೇಕು. ತುಂಬ 150 ರುಪೀಸಿಗೆ ಸಿಕ್ತು. ಕ್ಲೀನಾಗಿ ವಾಶನ್ನು ಮಾಡಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಗಂಧ ತೆಯ್ಯಕ್ಕಿರ್ಬೋದು, ಏನಕ್ಕಾದರೂ ಯೂಸ್ ಆಗೇ ಆಗುತ್ತೆ. ಮಾತಾಡ್ಸುವ ಏನು ಬಂಗಾರ, ಏನು ಸಿಂಗಳ, ಅಲ್ಬೇಡ ಬಂಗಾರ, ಏನು ಗಿನ್ನ ನನಗೆ ನೀವೇ ನೋಡಿದ್ರಲ್ಲ ಅಕ್ಕ ತಂಗಿ ಮಾತುಕತೆ ಹೇಗಿರುತ್ತೆ. ಡೈಲಿ ಇದೇ ಥರ ಇರುತ್ತೆ. ಸೊ ಅವಳಿಗೆ ಟಾನಿಕ್ ಹಾಕಿ ಮಲಗಿಸಿದ್ದೆ. ಎದ್ಲು ಅವ್ರ ತಾತ ಬರಬೇಕಾದ್ರೆ ಏನಾರ ತೊಗೊಬಾ ಸ್ನ್ಯಾಕ್ಸು ಅಂತ ಹೇಳಿದ್ಲು. ಅದಕ್ಕೆ ಅವ್ಳಿಗೆ ವೆಜಿಟೇಬಲ್ ಪಪ್ಸ್ ತಂದು ಕೊಟ್ಟಿದ್ರು. ಸೊ ಹಾಲು ಕುಡಿಯೋಕ್ಕೆ ಮುಂಚೆ ತಿನ್ನು ಅಂದ್ಬಿಟ್ಟು ಸ್ವಲ್ಪ ಕೊಟ್ಟಿದ್ರು. ಅದನ್ನು ತಿಂತಾ ಟಿ ವಿ ನೋಡ್ತಾ ಕೂತಿದ್ಲು. ತಿಂದೆ ಮುಗಿಸಿ ಹಾಲೆಲ್ಲ ಕುಡಿದ್ಲು. ಸೊ ನಾನು ಸಂಜೆ ಹೊತ್ತು ಸ್ವಲ್ಪ ಹಾಲು ಕುಡಿತೀನಿ. ನಮ್ಮ ಡಾಕ್ಟ್ರ್ ಏನು ಹೇಳಿರೋದು ಅಂದರೆ 3 ಲೀಟ್ರ್ ನೀರು ಕುಡೀರಿ, 1 ಲೀಟ್ರ್ ಹಾಲು ಕುಡೀರಿ, ಬ್ರೆಸ್ಟ್ ಮಿಲ್ಕ್ ತುಂಬಾ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ನಾನು ಅಷ್ಟು ಎಚ್ ಕುದ್ರೆ ಆರ್ಸ್ ಗುಡ್ ಗರ್ಲ್. ಬಾಲ್ ಎಲ್ಲಿದೆ ನೋಡು. ಓಕೆ ಗುಡ್ ಗರ್ಲ್. ವ್ಯಾನ್ ಅಲ್ಲಿ ನೋಡಿ ಎಲ್ಲಿದೆ ಅಂತ. ಜಗ್ಗೆಲ್ಲ ಬಂಗಾರ, ಅದು ಎಲ್ಲು ಲಯನ್ ಜಗ್ಗೆಲ್ಲ. ಗುಡ್ ಗರ್ಲ್ ಹಾಕು. ಅದು ಟೈಗರ್ ಕರೆಕ್ಟಾಗಿ ಹಾಕು. ಆಲ್ಫಾಬೆಟಿಕ್ ಎಲ್ಲ ಮಧ್ಯೆ ಹೇಳಿದ್ರೆ ಆಗ್ತಾಳೆ. ಈಗ ಎಲ್ಲ A to Z ಕಂಪ್ಲೀಟಾಗಿ ಆಗ್ತಾಳೆ. ಹಂಗೂ ವೈನ ಹಾಳು ಮಾಡಿಬಿಟ್ಟಿದ್ದಾಳೆ. ಹುಡುಕ್ಬೇಕು ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಈಗ ಸ್ವಲ್ಪ ಕಲಿತಿದ್ದಾಳೆ. ನೈಟ್ಗೆ ರೊಟ್ಟಿ ಮಾಡಿದ್ರು. ರೊಟ್ಟಿ ಮತ್ತು ಖಾರ ಮತ್ತು ತುಪ್ಪ ತಿನ್ನಬೇಕು ಅಂತ ಅನಿಸ್ತು. ಸೊ ಇದು ಹೋಮ್ಮೇಡ್ ತುಪ್ಪ ನಮ್ಮ ಅತ್ತೆ ಮಾಡ್ಕೊಬಂದು ಊರಿಂದ ತಗೊಬಂದು ಕೊಟ್ಟಿದ್ರು. ಸೊ ಊಟ ಎಲ್ಲ ಮುಗಿದ್ಮೇಲೆ ಇದು ವಿಳ್ಯದೆಲೆ ಹಾಕ್ಕೊಳ್ಳೋ ಸಾಮಾನು ಅಂತ ಬರುತ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ತಿಂದರೆ ಹಾಲು ಇನ್ಕ್ರೀಸ್ ಆಗುತ್ತೆ. ವಿಳ್ಯದೆಲೆ ಎಷ್ಟು ಅಗೀತಾರೆ ಅಷ್ಟು ಒಳ್ಳೆಯದು ಅಂತಾರೆ. ನಾವು ಎಷ್ಟೇ ಮುಂದುವರೆದೇ ಇರ್ಬೋದು, ಇದೆಲ್ಲ ಕೆಲವು ಟೈಮಲ್ಲಿ ಮಾಡಿದ್ರೆ ಮಕ್ಳಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಸೊ ನಾನು ಒನ್ ಡೇ ನಾನು ತಿಂತೀನಿ, ಏನೂ ಆಗಲ್ಲ. ಸೊ ಯಾಕೋ ಬೆಳಗ್ಗೆಯಿಂದ ಹೇಳಿದ್ಮೇಲೆ ಸ್ವಲ್ಪ ತಲೆನೋವು ಅಂತ ಇತ್ತು. ಈಗ ಮೆಡಿಷನ್ ಏನೂ ತೊಗೊಳಂಗಿಲ್ಲ. ಸ್ವಲ್ಪ ಲೈಟಾಗಿ ವಿಕ್ಸ್ ಹಚ್ಕೊಂಡು ಮಲ್ಕೊಳ್ಳೋಣ. ಪಾಪುನು ಅವಳು ಮಲಗಿದ್ದು, ಪುಟಾಣಿನೂ ಮಲಗಿದ್ರು, ಎಲ್ಲ ಮಲ್ಕೊಬಿಟ್ಟಿದ್ರು. ಈಗ ಜಾಸ್ತಿ ಹಾಕ್ಕೊಳ್ಳೋಂಗೂ ಇಲ್ಲ, ಮಗುಗೂ ಸ್ವಲ್ಪ ಘಾಟ ಆಗುತ್ತೆ ಅಂತ ಸ್ವಲ್ಪ ಲೈಟಾಗಿ ಹಚ್ಕೊಂಡು ಮಲ್ಕೊಳ್ಳೋಣ ಅಂತ ಮಲ್ಕೋತಿದ್ದೆ. ಸೊ ಇದು ಸಿಂಪಲ್ಲಾಗಿ ನಡೀತಾ ಇದೆ. ನನಗೆ ನಾನ್ ವೆಜ್ಜೆಲ್ಲ ಯಾಕೋ ತುಂಬ ಅಷ್ಟು ಇಷ್ಟ ಆಗ್ತಾಯಿಲ್ಲ. ಮಾಡ್ತೀನಿ ಅಂದರು. ಸೊ ನಾನು ತರಕಾರಿ ಸೊಪ್ಪು ಚೆನ್ನಾಗಿ ತಿಂತಾಯಿದ್ದೀನಿ. ನಂಗೆ ಅದೇ ಸಾಕು ಅನ್ನಿಸ್ತು. ಸೊ ಅದನ್ನು ತಿಂತೀನಿ ನಾನ್ ವೆಜ್ಜು, ಅದೇ ಜಾಸ್ತಿ ತಿನ್ನೋಕ್ಕೆ ಹೋಗ್ತಾಯಿಲ್ಲ. ಸ್ವಲ್ಪ ಕಂಟ್ರೋಲಾಗಿ ತಿಂತಾಯಿದ್ದೀನಿ. ಈ ಔಟ್ಫಿಟ್ಟು ಬಸ್ರಲ್ಲಿ ತುಂಬ ಚೆನ್ನಾಗಿ ಕೂತ್ಕೋತಿತ್ತು. ಬಟ್ ಈಗ ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ. ನಾನೇನು ಫಿಟ್ಟಿಂಗ್ ಮಾಡಿಸಿಲ್ಲ. ಸೊ ಈ ಲಾಗು ಇಷ್ಟೇ ಇದೆ. ನನ್ನ ಬಾಣ್ತನ ರೋಟಿಂಗ್ ನಡೀತಾ ಇರೋದು. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಿವರೆಗೂ ಟೇಕ್ ಕೇರ್.